ಈಗ ಮೂಡ ಹಗರಣದ ಬಗ್ಗೆ ಬಿಜೆಪಿಯವರು ಮಾತಾಡ್ತಾರೆ. ಮೂಡ ಹಗರಣ ನಡೆದಿದ್ದು ಹಗರಣ ಅಂತ ಬಿಜೆಪಿಯವರು ಹೇಳ್ತಾರೆ. ನಡೆದಿದ್ದು ಯಾರ ಕಾಲದಲ್ಲಿ? 2021ರಲ್ಲಿ ಯಾರು ಸಿ ಎಂ ಆಗಿದ್ರಾಗ? ಯಡಿಯೂರಪ್ಪನವ್ರು ಸಿ ಎಂ ಆಗಿದ್ದರು. ಮಂತ್ರಿ ಯಾರಾಗಿದ್ದರು? ಬಿಜೆಪಿಯವರೇ UD ಮಂತ್ರಿ ಆಗಿದ್ದರು. ಬಿಜೆಪಿಯವರೇ ಮೂಡ ಅಧ್ಯಕ್ಷರಾಗಿದ್ದರು. ಏನಾದರೂ ಹಗರಣ ನಡೆದಿದ್ದರೆ ಅದಕ್ಕೆ ಆಗಿನ ಮುಖ್ಯಮಂತ್ರಿಗಳು, ಆಗಿನ ನಗರಾಭಿವೃದ್ಧಿ ಮಂತ್ರಿಗಳು, ಆಗಿನ ಮೂಡ ಅಧ್ಯಕ್ಷರೇ ಕಾರಣ, ನಮ್ಮ ಮುಖ್ಯಮಂತ್ರಿಗಳಲ್ಲ. ನಮ್ಮ ಮುಖ್ಯಮಂತ್ರಿಗಳಿಗೆ ಕಾನೂನು ಬಾಹಿರವಾಗಿ ಅವರೇನು ಕೇಳಲಿಲ್ಲ. ಕಾನೂನು ಬಾಹಿರ ಅಂತ ಇವ್ರು ಕೊಡಬಾರ್ದಿತ್ತು. ಆ ಥರ ತಪ್ಪಿದ್ದಿದ್ರೆ ಅವರೇ ತಪ್ಪು ಮಾಡಿ ಮುಖ್ಯಮಂತ್ರಿಗಳ ಮೇಲೆ, ಸಿದ್ದರಾಮಯ್ಯವ್ರ ಮೇಲೆ ತಪ್ಪು ಹೊರಿಸ್ತಾ ಇರತಕ್ಕಂಥದ್ದು ಇದು ಅವರ ಸಣ್ಣತನ ತೋರಿಸುತ್ತೆ. ಈಗ ನಮ್ಮ ಸರ್ಕಾರ ಆದರೂ ಕೂಡ ಯಾವುದೇ ಹಗರಣ, ವಿರೋಧ ಪಕ್ಷದವರು ಹಗರಣ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾವು ತನಿಖೆಗೆ ಈಗ ವಾಲ್ಮೀಕಿದು ನಾವೇ SIT ಮಾಡಿದ್ವಿ. ಮೂಡೋದು ಕೂಡ ತನಿಖೆಗೆ ಆದೇಶ ಕೊಟ್ಟಿದ್ದೀವಿ. ಬಿಜೆಪಿಯವರು ಅವ್ರ ಕಾಲದಲ್ಲಿ ಯಾವುದನ್ನು ಮಾಡಿದ್ರು? ನೂರಾರು ಹಗರಣಗಳಿತ್ತು ಅವ್ರದ್ದು. 40% ಕಮಿಷನ್ನಿಂದ ಹಿಡಿದು ಇದು ಸಬ್ ಇನ್ಸ್ಪೆಕ್ಟರ್ಸ್ ರಿಕ್ರೂಟ್ಮೆಂಟಿಂದ ಹಿಡಿದು, ಇಂಜಿನಿಯರ್ ರಿಕ್ರೂಟ್ಮೆಂಟಿಂದ ಹಿಡಿದು, KMF ರಿಕ್ರೂಟ್ಮೆಂಟಿಂದ ಹಿಡಿದು, ಬಿಟ್ಕಾಯಿನಿಂದ ಹಿಡಿದು, ಮತ್ತು ಕರೋನಾದಿಂದ ಹಿಡಿದು ನೂರಾರು ಹಗರಣಗಳು ಅವ್ರ ಕಾಲದಲ್ಲಿ ಆಯಿತು. ಯಾರು ಅದನ್ನು ತನಿಖೆನೇ ಮಾಡಲಿಲ್ಲ. ಅವರು ಕೋರ್ಟ್ ಡೈರೆಕ್ಷನ್ಸ್ ಬಂದಾಗ ತನಿಖೆಗೆ ಆದೇಶ ಮಾಡಿದ್ರೆ ಹೊರತು ಯಾವತ್ತೂ ಮಾಡಲಿಲ್ಲ. ನಾವು ಪಾರದರ್ಶಕವಾಗಿದ್ದೀವಿ, ಅದಕ್ಕೆ ನಾವು ತನಿಖೆ ಮಾಡ್ತೀವಿ. ಅವರು ಪಾರದರ್ಶಕ ಇರಲಿಲ್ಲ, ಅದಕ್ಕೆ ಅವರು ತನಿಖೆ ಮಾಡ್ತಿರಲಿಲ್ಲ. ಸಾಕ್ಷಿ ಎಲ್ಲಿ ಕೊಡೋಕ್ಕಾಗುತ್ತೆ? ಸಾಕ್ಷಿ ಯಾವಾಗ ಕೊಡೋದು ಅಂತ ಹೇಳಿದ್ರೆ, ಕೋರ್ಟು ಕರೀತಾರೆ, ಚಾರ್ಜ್ ಶೀಟ್ ಹಾಕ್ಬಿಟ್ಟು ಕರೆದಾಗ, ಅಥವಾ ಪೊಲೀಸ್ ಸ್ಟೇಷನ್ಗೆ ನಿಮ್ಮಲ್ಲಿ ಏನು ದಾಖಲೆ ಇದೆ ಕೊಡಿ ಅಂತ ಕೇಳಿದಾಗ ನಾವು ಕೊಡ್ತೀವಿ. ನಮ್ಮ ಮುಂದೆ ಯಾವ ಪ್ರಸ್ತಾಪನೂ ಇಲ್ಲ. ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಅವರ ಅಧ್ಯಕ್ಷರಾಗಿ ಅವ್ರು ಹೇಳಿದ್ದಾರೆ. ನಾನು ಮಂತ್ರಿಯಾಗಿ ನನ್ನ ಮುಂದೆ ಯಾವ ಪ್ರಪೋಸಲು ಇದುವರೆಗೂ ಬಂದಿಲ್ಲ. ಬಂದಾಗ ಯೋಚನೆ ಮಾಡೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.